ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರೋಂಥ ವಿಡಿಯೋ ಅಂತಲೇ ಹೇಳ್ಬೋದು. ಸ್ವಲ್ಪ ಡಿಫ್ರೆಂಟ್ ಆಗು ಆ್ಯಂಡ್ ಯುನೀಕ್ ಆಗು ಕೂಡ ಇದೆ. ಸೊ ಆಲ್ರೆಡಿ ಈಗ 2 ಬಾಟಲ್ನ ನೀವು ನೋಡ್ತಾ ಇದ್ದೀರಲ್ವಾ. ಸೊ 2 ಬಾಟಲ್ನ ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದೀನಿ. ಸೊ ಇದು ಬಂದುಬಿಟ್ಟು ಡಿಶ್ ವಾಶ್ ಜೆಲ್ ಆ್ಯಂಡ್ ಆಲ್ಸೋ ಡಿಟರ್ಜೆಂಟ್ ಲಿಕ್ವಿಡ್ ಜೆಲ್ ರೆಡಿ ಮಿಕ್ಸ್ ಬಾಟಲ್ ಇದು. ಸೊ 2 ಬಾಟಲ್ ಬರುತ್ತೆ. ನಾನು ಕೋಂಬೋದಲ್ಲಿ ತರಿಸಿರೋಂಥದ್ದು ಆ್ಯಂಡ್ ಓಪನ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿನಲ್ಲಿದೆ ಅಂತ ಹೇಳಿ. ಸೊ ಇದು ಬಂದು ತಿಕ್ ಆಗಿದೆ, ಓಕೆನಾ. ಸೊ ಈ ತಿಕ್ಕಿರೋದನ್ನ ಹೇಗಪ್ಪ ಯೂಸ್ ಮಾಡೋದು ಅಂತ ಹೇಳಿ ನೀವು ಅನ್ಕೋಬಹುದು. ಸೊ ಇದರಿಂದ ನಾವು ಲಿಕ್ವಿಡ್ ನ ತಯಾರಿಸಬಹುದು ಫ್ರೆಂಡ್ಸ್, ಓಕೆನಾ. ಅಂಡ್ ಒಂದೊಂದು ಬಾಟಲ್ ಬಂದು ಅರೌಂಡ್ 3/4 ಲೀಟರ್ ಪ್ಲಸ್ ಬರುತ್ತೆ ಅಂತಾನೆ ಹೇಳ್ಬೋದು. ಇದರಿಂದ ನಾವು 4 ರಿಂದ 5 ಲೀಟರ್ ಅಷ್ಟು ನಾವು ಲಿಕ್ವಿಡ್ ನ ರೆಡಿ ಮಾಡ್ಕೋಬಹುದು. ಒಂದು ಡಿಟರ್ಜೆಂಟ್ ಲಿಕ್ವಿಡ್, ಇನ್ನೊಂದು ಬಂದ್ಬಿಟ್ಟು ಇನ್ನು ಡಿಶ್ ವಾಶ್ ಜೆಲ್ ಲಿಕ್ವಿಡ್ ನ ನಾವು ಪ್ರಿಪೇರ್ ಮಾಡ್ಬೋದು. ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳಿದ್ರೆ ತುಂಬಾನೇ ಈಸಿ ಫ್ರೆಂಡ್ಸ್, ಓಕೆನಾ. ಸೊ ಫಸ್ಟ್ ಒಂದು ಕ್ಲೀನ್ ಆಗಿರೋಂಥ ಬಕೆಟ್ ನ ತಗೋಬೇಕು. ಸೊ ಅದ್ರ ಒಳಗಡೆ ಒಂದು ಬಾಟಲ್ ನೀವು ಏನು ಡಿಶ್ ವಾಶ್ ರೆಡಿ ಮಾಡ್ತೀರಾ ಅಂತ ಹೇಳಿದ್ರೆ ಆ ಒಂದು ಏನು ತಿಕ್ಕಾಗಿದಲ್ವಾ, ಸೊ ಅದೆಲ್ಲದು ಕೂಡ ಬಕೆಟ್ ಒಳಗಡೆ ಹಾಕಿಬಿಟ್ಟು 1 ಲೀಟರ್ ಅಷ್ಟು ಫಸ್ಟ್ ವಾಟರ್ ಹಾಕೋಬೇಕು. ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಅದೆಲ್ಲದು ಕೂಡ ಕರಗಬೇಕು, ಓಕೆನಾ. ಸೊ ಫುಲ್ ಅದೆಲ್ಲ ಮೆಲ್ಟ್ ಆಗಬೇಕು. ಆ್ಯಂಡ್ ಅದಾದಮೇಲೆ ನೀವು ಅಗೇನ್ 3 ಲೀಟರ್ ಅಥವಾ 4 ಲೀಟರ್ ಅಷ್ಟು ಮತ್ತೆ ವಾಟರ್ ಹಾಕಬೇಕು. ತಣ್ಣೀರು ಹಾಕಬೇಕು, ಬಿಸಿನೀರು ಹಾಕೋ ಆಗಿಲ್ಲ. ಸೊ ಈ ರೀತಿ ನೀವು ಎರಡೂ ಕೂಡ ಒಂದೊಂದು ಸಪ್ರೇಟ್ ಬಕೆಟಲ್ಲಿ ರೆಡಿ ಮಾಡಿ ಮುಚ್ಚಳ ಮುಚ್ಚಿಟ್ಟು ಒಂದು 2 ಅವರ್ಸ್ ಅಥವಾ 4 ಅವರ್ಸ್ವರೆಗೂ ಕೂಡ ಬಿಡ್ಬೋದು. ಸೊ ಅವಾಗ ನೀಟಾಗಿ ಅದು ಜೆಲ್ ರೂಪದಲ್ಲಿ ನಿಮಗೆ ಸಿಕ್ಬಿಡತ್ತೆ. ಆಮೇಲೆ ನಾವು ಸ್ವಲ್ಪನೇ ಬಾಟಲ್ಗೆ ಹಾಕೊಂಡು ಯೂಸ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ. ಫ್ರೇಗ್ರೆನ್ಸ್ ಅಂತೂ ಸಿಕ್ಕಾಬಡೆ ಚೆನ್ನಾಗಿದೆ. ಒಂಥರ ಲೈಕ್ ಲೈಟ್ ಆಗಿ ಅಂಡ್ ಮೈಲ್ಡ್ ಆಗು ಕೂಡ ಇದೆ ಅಂತಾನೆ ಹೇಳ್ಬೋದು. ಮತ್ತೆ ಕಲೆಗಳೆಲ್ಲದೂ ಕೂಡ ಈಗ ಡಿಟರ್ಜೆಂಟ್ ಲಿಕ್ವಿಡ್ ಜೆಲ್ ನಿಮಗೆ ತೋರಿಸ್ತಾ ಇದ್ದೀನಲ್ವಾ. ಸೊ ಇದನ್ನ ನೀವು ವಾಷಿಂಗ್ ಮೆಷಿನ್ಗೆಲ್ಲ ಹಾಕೋಬಹುದು. ಬೇಗನೆ ಕಲೆ ಎಲ್ಲದೂ ಕೂಡ ಕ್ಲೀನ್ ಆಗುತ್ತೆ. ಮತ್ತೆ ಪಾತ್ರೆ ತೊಳೆಯೋದಕ್ಕೂ ಕೂಡ ನೀವು ಡಿಶ್ ವಾಶ್ ಜೆಲ್ ಕೂಡ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ರೀತಿ ನಾವು ಒನ್ ಟೈಮ್ ತಗೊಂಡ್ಬಿಟ್ವಿ ಅಂತ ಹೇಳಿದ್ರೆ ವರ್ಷಾನ್ಗಟ್ಲೆವರೆಗೂ ಕೂಡ ಬರುತ್ತೆ. ಅಷ್ಟು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಾವು ಸುಮ್ಮನೆ ಜಾಸ್ತಿ ಪ್ರೈಸ್ ಎಲ್ಲ ಕೊಟ್ಟು ತಗೊಬಂದು ಇಟ್ಕೊಂಡಿರ್ತೀವಿ. ಬಟ್ ಈ ರೀತಿನಲ್ಲಿ ರೆಡಿ ಮಿಕ್ಸ್ ಇತ್ತು ಅಂತ ಹೇಳಿದ್ರೆ ನಾವೇ ಪ್ರಿಪೇರ್ ಮಾಡ್ಕೋಬೇಕು. ಬೇಕಾದ್ರೆ ನೀವು ಇನ್ನೂ ಎಕ್ಸ್ಟ್ರಾ ವಾಟರ್ ಕೂಡ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬಹುದು. ಸೊ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಅದ್ರಲ್ಲಿ ಮೆನ್ಷನ್ ಮಾಡಿರೋದು ಏನಪ್ಪಾ ಅಂತ ಹೇಳಿದ್ರೆ 4 to 5 ಲೀಟರ್ ಹಾಕ್ಬೋದು ಅಂತ ಹೇಳಿದ್ರು. ಸೊ ನಾನು 5 ಲೀಟರ್ 1 ಲೀಟರ್ ಎಕ್ಸ್ಟ್ರಾ ಹಾಕಿದೆ. 4 ಲೀಟರ್ ಹೇಳಿದ್ರು 1 ಲೀಟರ್ ಜಾಸ್ತಿನೇ ಹಾಕಿದೆ. ತುಂಬಾ ಚೆನ್ನಾಗಿದೆ, ತುಂಬಾನೇ ಈಸಿ ಕೂಡ ಯೂಸ್ ಮಾಡೋದು. ನಾನು ತಗೊಂಡಾದ್ಮೇಲೆ ನಮ್ಮ ಅಕ್ಕ ಕೂಡ ತಗೊಂಡ್ಲು. ಸೊ ಚೆನ್ನಾಗಿದೆ ಅಂತ ಹೇಳಿ ಅವಳು ಕೂಡ ಪರ್ಚೇಸ್ ಮಾಡಿದ್ಲು. ಸೇಮ್ ನಾನು ಏನು ಪ್ರೊಸೀಜರ್ನ ಫಾಲೋ ಮಾಡಿದೆ ಅದೇ ರೀತಿನಲ್ಲೇ ಅದೇ ಮೆಥಡಲ್ಲೇ ಅವಳು ಕೂಡ ಏನು ಪ್ರಿಪೇರ್ ಮಾಡಿ ನಂಗೆ ವಿಡಿಯೋ ಕೂಡ ತೋರಿಸಿದ್ಲು, ಅಂದರೆ ಕಳಿಸಿದ್ಲು. ಅದನ್ನು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ, ಚೆನ್ನಾಗಿದೆ. ಸೊ ಮಿಸ್ ಮಾಡ್ಕೋಬೇಡಿ. ಒಂದು ಯೂನಿಕ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಕಡಿಮೆ ಒಂದು ಬಾಟಲಿಂದ ನಾವು ಜಾಸ್ತಿ ಲಿಕ್ವಿಡ್ನ ನಾವೇ ಮನೇಲಿ ಪ್ರಿಪೇರ್ ಮಾಡ್ಬೋದು. ಸೊ ನಾನು ಆಗಲೇ ಹೇಳ್ದಾಗೆ ಜಾಸ್ತಿ ಅಮೌಂಟ್ ಕೊಡೋಕ್ಕಿಂತ ಕಡಿಮೆ ಅಮೌಂಟಲ್ಲೇ ನಾವು ನಾವೇ ಪ್ರಿಪೇರ್ ಮಾಡ್ಕೋಬೋದು. ಚೆನ್ನಾಗಿದೆ. ಸೊ ನಾನು ಕೋಂಬೋದಲ್ಲಿ ತಗೊಂಡಿದ್ದು. ಪ್ರೈಸ್ ಎಷ್ಟು ಕೊಟ್ಟಿದ್ದು ಅಂತ ಹೇಳಿದರೆ 822 ರೂಪಾಯಿ ಕೊಟ್ಟಿದ್ದು 2 ಬಾಟಲಿಂದ ನಾನು. ನಿಮಗೆ ನಮ್ಗೆ 2 ಬಾಟಲ್ ಬೇಡ, ನಮಗೆ ಒಂದೇ ಬಾಟಲ್ ಅಂದರೆ ಡಿಶ್ ವಾಶ್ ಜೆಲ್ಲೇ ಬೇಕು ಅಂತ ಹೇಳಿದರೆ ಅದೊಂದು ಕೂಡ ಸಿಗತ್ತೆ 474. ಬಟ್ ಡಿಟರ್ಜೆಂಟಿಂದ ಇನ್ನೂ ಸಿಕ್ಕಿಲ್ಲ. ಇಫ್ ಇನ್ ಕೇಸ್ ಏನಾದ್ರು ಲಿಂಕ್ ಸಿಕ್ತು ಅಂತ ಹೇಳಿದ್ರೆ ಹಾಕಿರ್ತೀನಿ. ಬಟ್ ಡಿಶ್ ವಾಶ್ ಜೆಲ್ ಮಾತ್ರ ಇದೆ. ಸೊ ಅದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ಓಕೆನಾ. ಸೊ ನೀವು ಕೋಂಬೋದಲ್ಲಿ ತೊಗೊಳ್ಳೋದೇ ಬೆಸ್ಟ್ ಅಂತಲೇ ಅನಿಸುತ್ತೆ ನನಗೆ. ಬಿಕಾಸ್ ತುಂಬ ನಿಮಗೆ ಮನಿ ಕೂಡ ಸೇವ್ ಆಗುತ್ತೆ. ಸೊ ಮತ್ತು ಯೂಸ್ ಮಾಡೋದು ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಚೆನ್ನಾಗಿದೆ ನೋಡಿ, ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಮತ್ತು ಕ್ವಾಲಿಟಿ ಎಲ್ಲ ಚೆನ್ನಾಗಿಲ್ಲ ಆ ರೀತಿ ನಾನು ಏನೂ ಇಲ್ಲ. ನೀವೇ ಕಮೆಂಟ್ ಹಾಕ್ತೀರಾ ಮ್ಯಾಮ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಅಂತ ಹೇಳಿ. ಆ್ಯಂಡ್ ಆಲ್ರೆಡಿ ನಿಮಗೂ ಕೂಡ ಗೊತ್ತಿರ್ಬೋದೇನಪ್ಪ ಈ ರೀತಿ ಪ್ರಾಡಕ್ಟ್ ಎಲ್ಲ ಇದೆ ಅಂತ ಹೇಳಿ. ನನಗೆ ಪರ್ಸ್ನಲಿ ಗೊತ್ತಿರಲಿಲ್ಲ. ನನ್ನ ಫ್ರೆಂಡ್ ನನಗೆ ರೆಕಮೆಂಡ್ ಮಾಡಿದ್ದು. ಈ ರೀತಿಯೂ ಕೂಡ ಇದೆ, ಒಮ್ಮೆ ತರಿಸ್ಬಿಟ್ಟು ನೋಡು, ಚೆನ್ನಾಗಿ ಬಂತು ಅಂತ ಹೇಳಿದ್ರೆ ನಿಮ್ಮ ಸಬ್ಸ್ಕ್ರೈಬರ್ಗೂ ಕೂಡ ನೀವು ರಿವ್ಯೂ ಕೊಡ್ಬೋದು ಅಂತ ಹೇಳಿ ಅವಳು ಸಜೆಸ್ಟ್ ಮಾಡಿದ್ದು. ಸೊ ಹಾಗಾಗಿ ನಾನು ಕೂಡ ತರಿಸಿದ್ದೆ, ಚೆನ್ನಾಗಿ ಬಂದಿದೆ. ನಿಮಗೂ ಕೂಡ ರಿವ್ಯೂ ಕೊಟ್ಟಿದ್ದೀನಿ. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ತುಂಬಾ ಹೆಲ್ಪ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡಿದಂತೆ ಇವತ್ತಿನ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ, ಅವರು ಕೂಡ ಕಡಿಮೆ ಪ್ರೈಸಲ್ಲಿ ತಗೊಳ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನನಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.